ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದ ಕ್ಲಬ್ನ ಸಮಾಜಮುಖಿ ಸೇವೆಗೆ ಅಭಿನಂದಿಸಿದ ನಗರಸಭಾ ಅಧ್ಯಕ್ಷರು. ಈಗ ವಾರ್ತೆಗಳ ವಿವರ. ದಿನಾಂಕ 2ರಂದು ನಗರದ ವಿವಿಧ ಭಾಗಗಳಲ್ಲಿ ಬರುವ ವೆಂಕಟೇಶ್ವರ ಸ್ವಾಮಿ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಬೆಳಗ್ಗೆಯಿಂದಲೇ ದೇಗುಲಕ್ಕೆ ಸಾಗಿ ಬಂದ ಭಕ್ತರ ದಂಡು ಧಾರ್ಮಿಕೋತ್ಸವದಲ್ಲಿ ಪಾಲ್ಗೊಂಡು ವೆಂಕಟೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾದರು. ಹೀಗೆ ಅಮರಾವತಿ ಭಾಗದಲ್ಲಿ ಬರುವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಪ್ತಗಿರಿ ಶ್ರೀನಿವಾಸ ಸೇವಾ ಟ್ರಸ್ಟ್ನಿಂದ ಪ್ರತಿ ವರ್ಷದಂತೆ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನ ಕೈಗೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅರ್ಚಕರಿಂದ ಗರ್ಭಗುಡಿಯ ಮೂರ್ತಿಗೆ ವಿಶೇಷ ಅಲಂಕಾರಗೊಳಿಸಿ ಪೂಜೆ ಸಲ್ಲಿಸಲಾಗಿತ್ತು. ಇನ್ನು ಬೆಳಗ್ಗೆಯಿಂದಲೇ ದೇಗುಲಕ್ಕೆ ಸಾಗಿ ಬಂದ ಭಕ್ತರು ಧಾರ್ಮಿಕೋತ್ಸವದಲ್ಲಿ ಪಾಲ್ಗೊಂಡು ವೆಂಕಟೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಇನ್ನು ದೇಗುಲದ ಆಡಳಿತ ಮಂಡಳಿಯಿಂದ ಭಕ್ತರಿಗೆ ಲಡ್ಡು ವಿತರಿಸಿದರು. ನನ್ನ ಹೆಸರು ಜಿಟಿ ಚಂದ್ರಶೇಖರ. ಸಪ್ತಗಿರಿ ಶ್ರೀನಿವಾಸ ಟ್ರಸ್ಟ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅದರ ಅಧ್ಯಕ್ಷರು ನಾನು. ಈ ದಿನ ಬೆಳಿಗ್ಗೆ ವೈಕುಂಠ ಏಕಾದಶಿ ಪ್ರಯುಕ್ತ 4:15ಗೆ ಧನುರ್ಮಾಸ ಪೂಜೆಯನ್ನು ಮಾಡಿ ಅದು ಮುಗಿದ ನಂತರ ಇದು ವಿಶೇಷ ಅಭಿಷೇಕವನ್ನು ಮಾಡಿ ಎಲ್ಲ ಆದಮೇಲೆ ಅಲಂಕಾರವನ್ನು ಮಾಡಿ ಈಗ ಸಾರ್ವಜನಿಕರಿಗಾಗಿ ದರ್ಶನವನ್ನು ನಾವು ಅನುಕೂಲ ಮಾಡಿಕೊಟ್ಟಿದ್ದೇವೆ. ಮೇಲೆ ಮೂಲದೇವರ ದರ್ಶನ ಮಾಡಿ ಕೆಳಗಡೆಗೆ ಬಂದ ನಂತರ ಎಲ್ಲರೂ ವೈಕುಂಠ ದ್ವಾರದ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂಚೆ ಬಂದು ಪ್ರಸಾದ ಅಲ್ಲಿಂದ ಲಡ್ಡು ಪ್ರಸಾದ ಕೊಡ್ತಾ ಇದ್ದೀವಿ. ಎಲ್ಲರೂ ಭಕ್ತಾದಿಗಳು ದಯಮಾಡಿ ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ. ಯಾರಿಗಾದರೂ ಏನಾದರೂ ತೊಂದರೆ ಇದ್ದರೆ ಕ್ಷಮಿಸಿ ನಮ್ಮನ್ನು. ಏನಾದರೂ ಅನುಕೂಲವಿದ್ದರೆ ಅನಾನುಕೂಲಗಳು ಇಷ್ಟು ಗಲಾಟೆಯಲ್ಲಿ ಆಗೋ ಸಾಧ್ಯತೆ ಇದೆ. ಆದ್ದರಿಂದ ಯಾರೂ ತಪ್ಪಾಗಿ ಏನೂ ತಿಳಿಯಬಾರದು. ಪರಮಾತ್ಮನ ದರ್ಶನದಲ್ಲಿ ಎಲ್ಲರೂ ಸಮಾನರು. ಆದ್ದರಿಂದ ಏನೂ ತಪ್ಪು ತಿಳಿಯದೆ ಏನಾದರೂ ಆಗಿದ್ದರೆ ನಮ್ಮಿಂದ ಕ್ಷಮಿಸಿ ದರ್ಶನ ಮಾಡಿಕೊಂಡು ಪ್ರಸಾದ ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ. ಲಡ್ಡು ತೋರಿಸಿ ಸರ್ ಅಂತೇಳಿ ಸರ್ಕಾರಿಗಳಲ್ಲಿ ವಿನಂತಿ, ಇದು ಪೊಲೀಸ್
ಸ್ವಲ್ಪ ಇದಾವೆ. ಸರ್ ಬರ್ರಿ ಸರ್ ಈ ಕಡೆ ಬರ್ರಿ, ನಾನು ಈ ಕಡೆ ಕರೆ ಅಲ್ಲ ಅವ್ರ ಚಾನಲ್ ದರ್ಶನ ಮಾಡಿದ್ರೆ ಮುಂದಕ್ಕೆ ದರ್ಶನ ಆದ್ರೆ ಮುಂದಕ್ಕೆ ಹೋಗಿ ಏನು ಸರ್ ಮಾಡಿಸೋ ನಮ್ಮನ್ನು ಕೂಡ ಸಣ್ಣ ಒಂದು ನಿಮಿಷ ನಿಲ್ಸಮ್ಮ. ಶ್ರೀನಿವಾಸ್ ಕಳಿಸ್ರಿ ಮುಂದಕ್ಕ. ನಡ್ರಿ ಸರ್ ನಡ್ರಿ ಸರ್ ಮುಂದಕ್ಕೆ ಹೋಗ್ರಮ್ಮ, ಮುಂದಕ್ಕೆ ಹೋಗ್ರಿ ನಡ್ರಿ. ಅದೇ ರೀತಿ ಮುಖ್ಯ ವೇದಿಯಲ್ಲಿನ ವಡಕರಾಯ ಸ್ವಾಮಿ ದೇವಸ್ಥಾನದ ಪ್ರಾಣಾಂಗಣದಲ್ಲಿನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ವೈಕುಂಠ ಏಕಾದಶಿ ಕೈಗೊಳ್ಳಲಾಗಿ ಅರ್ಚಕರಿಂದ ಗರ್ಭಗುಡಿಯ ಮೂರ್ತಿಗೆ ಅಲಂಕಾರಗೊಳಿಸಿ ಪೂಜೆ ಸಲ್ಲಿಸಲಾಗಿತ್ತು. ಇಲ್ಲಿಯೂ ಕೂಡ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸುವ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ನಮಸ್ಕಾರ. ಇವತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿಯ ವೈಕುಂಠ ಏಕಾದಶಿ ಪ್ರಯುಕ್ತ ವಡಕರೆ ಮತ್ತು ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಅತ್ಯಂತ ವಿಶೇಷವಾಗಿ ಮತ್ತು ವಿಜೃಂಭಣೆಯಿಂದ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಬೆಳಗ್ಗೆ 4 ಗಂಟೆಯಿಂದ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಸದ್ಭಕ್ತರ ಮತ್ತು ಇಲ್ಲಿ ಬರ್ತಕ್ಕಂಥ ಎಲ್ಲ ಹಿರಿಯರ ಒಂದು ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಈ ವೈಕುಂಠ ಏಕಾದಶಿ ಸಂಪನ್ನಗೊಳ್ತಾ ಇದೆ. ಸಂಜೆ 6 ಗಂಟೆಗೆ ಶ್ರೀ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ದೇವಸ್ಥಾನದಿಂದ ಕಂಚಿಮೇಳ ಮತ್ತು ಈ ಪಾಂಡುರಂಗ ಭಜನಾ ಮಂಡಳಿ ಮತ್ತು TTD ಭಕ್ತಾದಿಗಳ ಭಜನಾ ತಂಡಗಳಿಂದ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀ ಸ್ವಾಮಿಯ ದರ್ಶನವನ್ನು ಮತ್ತು ಉತ್ಸವ ಮೂರ್ತಿಯ ಮೆರವಣಿಗೆಯನ್ನು ಮಾಡ್ಕೊಂಡು ಬಂದು ವಾಪಸ್ ಬಂದ ನಂತರ ಸಂಜೆ 10:30 ಅಷ್ಟೊತ್ತಿಗೆ ಮಹಾಮಂಗಳಾರತಿ ಮಾಡಿ ಈ ವೈಕುಂಠ ಏಕಾದಶಿಯ ವಿಶೇಷ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ವಿ. ಹಾಗಾಗಿ ಸದ್ಭಕ್ತರು ತಾವೆಲ್ಲರೂ ತನ್ಮನದಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನ್ಮನಧನದಿಂದ ಸಹಕಾರವನ್ನು ಕೊಡ್ತಾ ಈ ವೈಕುಂಠ ಏಕಾದಶಿಯನ್ನು ಅತ್ಯಂತ ವಿಜೃಂಭಣೆ ಮಾಡಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಪ್ರಾರ್ಥನೆ. ಹಾಗಾಗಿ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಸಹಾಯಕ ಆಯುಕ್ತರು ಹಾಗೆಯೇ ಈ ಕಾರ್ಯನಿರ್ವಾಹಕ ಅಧಿಕಾರಿಗಳಿರ್ತಂಥ ಶ್ರೀಯುತ ಹನುಮಂತಪ್ಪ ಸರು ಕೂಡ ಈಗ ಬರ್ತಾ ಇದ್ದಾರೆ. ಹಾಗಾಗಿ ಅವರ ಸಹಕಾರ ಮತ್ತು ಇಲ್ಲಿರ್ತಕ್ಕಂಥ ಭಕ್ತಾದಿಗಳ ಸಹಕಾರ ಸದಾ ನಮ್ಮ ಮೇಲೆ ಇರಲಿ, ದೇವಸ್ಥಾನದ ಆಯುರ್ವರಿಗೆ ಕೊಟ್ಟು ಆ ದೇವರು ಅವರನ್ನು ಕಾಪಾಡಲಿ ಅನ್ನುವಂಥದ್ದು ನನ್ನ ಒಂದು ಪ್ರಾರ್ಥನೆ. ಹೊಸಪೇಟೆಯ ಐಎಸ್ಆರ್ ಸಕ್ಕರೆ ಕಾರ್ಖಾನೆ ಮುಚ್ಚಲು ಸಚಿವ ಆನಂದ್ ಸಿಂಗ್ ರವರೇ ಕಾರಣವೆಂದು ಕಾಂಗ್ರೆಸ್ ಮುಖಂಡ ರಾಜಶೇಖರ್ ಹಿಟ್ನಾಳ್ ರವರ ಹೇಳಿಕೆ ವಾಟ್ಸ್ಆಪ್ನಲ್ಲಿ ಹರಿದಾಡುತ್ತದೆ. ಸಚಿವ ಆನಂದ್ ಸಿಂಗ್ ರವರ ಮೇಲಿನ ಆರೋಪವನ್ನ ಅಲ್ಲಗಳೆದಿರುವ ಹೊಸಪೇಟೆ ರೈತ ಸಂಘವು ಐಎಸ್ಆರ್ ಕಾರ್ಖಾನೆ ಮುಚ್ಚಲು ಕಾರ್ಖಾನೆಯ ಮಾಲೀಕರೇ ಕಾರಣವೆಂದು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ.
ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ರೈತ ಸಂಘದ ಕಚೇರಿಯಲ್ಲಿ ರಾಜಶೇಖರ್ ಹಿಟ್ನಾಳ್ ರವರ ಹೇಳಿಕೆಯನ್ನ ವಿರೋಧಿಸಿ ಹೊಸಪೇಟೆ ರೈತ ಸಂಘದಿಂದ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಆನಂದ್ ಸಿಂಗ್ ಮೇಲೆ ಕೆಲಸ ಹೇಳ್ತಾರೆ, ಆದ್ರೆ ನಾವು ಕೆಲಸ ಮಾಡಿಸಿದ್ರೆ ನಮ್ಮ ಧರ್ಮ ಅದಲ್ಲಪ್ಪ ಅಂತ ಹೇಳಿ ನಾವು ಅದಕ್ಕೆ ಹೇಳಬೇಕು. ಅಲ್ಲಲ್ಲ, ತಪ್ಪು ಮಾಹಿತಿ ಸಂದೇಶ ಕೊಡಬಾರ್ದ್ರ ಬದಲಿಗೆ ಪತ್ರಿಕೋಷ್ಠಿ ಅಲ್ಲ ಸರ್, ಇದು ನಮ್ಮ ಧರ್ಮ, ಇದು ರಾಜಕೀಯ ಮತ್ತೆ ಬೆರೆಸಬಾರ್ದು. ಅವ್ರನ್ನ ಕರ್ಕೊಂಡ್ ಕುಂದಿಸಿ ಅವ್ರಿಗೆ ಸಪೋರ್ಟ್ ನಾವು ಅವ್ರು ಕೂಡ ಕೆಲಸ ಮಾಡಿಸಿದ್ವಿ, ಅವ್ರು ಕೆಲಸ ಮಾಡಿಕೊಟ್ಟಾರ, ಫ್ಯಾಕ್ಟ್ರಿ ಮುಚ್ಚಕ್ಕೆ ಅವ್ರು ಕಾರಣಲ್ಲ ಅಂತ ಹೇಳಕ್ಕೆ ನಾವು ಕುಂತಿರೋದು ಅಷ್ಟೇ ಸರ್. ಫ್ಯಾಕ್ಟ್ರಿ ನಿಲ್ಲಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಸರ್, 6-7 ಅನ್ನೋರು ಹೇಳ್ದಂಗೆ 6-7 ಅಮೌಂಟ್ ಕೊಟ್ಟಿದ್ದಲ್ಲ, 140 15-16 ಸೀಸನ್ ಕೂಡ 550 ರೂಪಾಯಿ ಬಾಕಿ ಇತ್ತು ಸರ್. ಮತ್ತೆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಂದ್ರೆ ಹಿಂದಿನ ಬಾಕಿ ಕೊಡಪ್ಪ, ಮುಂದೆ ಸ್ಟಾರ್ಟ್ ಮಾಡೋಣ ಅಂತ ಕೇಳಿವಿ ಸರ್. ನಾವು ಈ ಹಿಂದಿಂದು ಇಲ್ಲ ಮುಂದಿಂದು ಇಲ್ಲ ಅಂದ್ರೆ ರೈತರು ನಮ್ಮ ರೈತ ಸಂಘ ಕೇಳೋ ಫಸ್ಟ್ ಪೇಮೆಂಟ್ ಬಂದಿಲ್ಲಪ್ಪ ಅಂತ. ಹಿಂಗಾಗಿ ಅದು ಪೇಮೆಂಟ್ ಕೊಡಲಿಕ್ಕಾಗಿ ಫ್ಯಾಕ್ಟ್ರಿ ಮುಚ್ಚಿ ಸರ್, ಯಾರ್ಯಾರ ಮೇಲೆ ಇವ್ರ ಮೇಲೆ ಆರೋಪ ಮಾಡೋದು ಅಷ್ಟೊಂದು ಸರಿಯಾದ ಅಲ್ಲ. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಹೊಸಪೇಟೆ ರೈತ ಸಂಘದ ಮಾಜಿ ಅಧ್ಯಕ್ಷ ಗೋಸಲ ಭರಮಪ್ಪನವರು, ಕಾಂಗ್ರೆಸ್ ಮುಖಂಡ ರಾಜಶೇಖರ್ ಹಿಟ್ನಾಳ್ ರವರು ರೈತ ಸಂಘ ಆನಂದ್ ಸಿಂಗ್ ಅವರಿಂದ ಸಕ್ಕರೆ ಕಾರ್ಖಾನೆ ಮುಚ್ಚಿದೆ ಎಂದು ಆರೋಪಿಸಿದ್ದಾರೆ. ನಮ್ಮ ಸಂಘ ರಾಜಕೀಯ ಚಟುವಟಿಕೆಗಳಿಂದ ದೂರ ಇದೆ, ರಾಜಕೀಯ ವಿಷಯಕ್ಕೆ ಪ್ರವೇಶವಿಲ್ಲ. ಕಾರ್ಖಾನೆಯವರ ಕಾರ್ಯವೈಖರಿಯೇ ಕಾರ್ಖಾನೆ ಮುಚ್ಚಲು ಕಾರಣ, ಅವರೇ ಅದಕ್ಕೆ ಹೊಣೆಗಾರರು. ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಆರೋಪ ಮಾಡಿರುವುದು ಸರಿಯಲ್ಲ ಎಂದು ತಿಳಿಸಿದರು. ಸಕ್ಕರೆ ಕಾರ್ಖಾನೆಯವರು ಹಾಗೂ ರೈತರ ನಡುವೆ ವ್ಯಾಜ್ಯ ಬಂದಾಗ ನ್ಯಾಯಾಲಯದಲ್ಲಿ ರೈತರ ಪರ ಕಾನೂನು ಹೋರಾಟ ನಡೆಸಲು ಆನಂದ್ ಸಿಂಗ್ ನೆರವಾಗಿದ್ದಾರೆ. 1.5 ರಿಂದ 2 ಕೋಟಿಯವರೆಗೆ ವಕೀಲರ ಶುಲ್ಕವನ್ನ ಆನಂದ್ ಸಿಂಗ್ ಭರಿಸಿದ್ದಾರೆ. ರೈತರು ಕಾರ್ಖಾನೆ ಆಡಳಿತ ಮಂಡಳಿಯವರ ನಡುವೆ ಸಂಧಾನ ನಡೆಸಲು ಪ್ರಯತ್ನಿಸಿದ್ದಾರೆ. ಸಹಾಯ ಮಾಡಿದವರನ್ನು ನೆನೆಸುವುದು ನಮ್ಮ ಜವಾಬ್ದಾರಿ, ಕರ್ತವ್ಯ. ರೈತ ಸಂಘ ಪಕ್ಷಾತೀತವಾಗಿ ಸಂಘಟನೆ ಎಂದು ಹೇಳಿದರು. ಸಕ್ಕರೆ ಕಾರ್ಖಾನೆ ಮುಚ್ಚಿದ ನಂತರ ಅನೇಕ ವರ್ಷಗಳ ಹೋರಾಟದ ನಂತರ ಕಬ್ಬು ಪೂರೈಸಿದ ರೈತರ ಬಾಕಿ ಹಣ ಪಾವತಿಯಾಗಿದೆ. ಈಗಲೂ ಹೊಸಪೇಟೆಯಲ್ಲಿ 6 ರಿಂದ 7 ಲಕ್ಷ ಟನ್ ಕಬ್ಬು ಬೆಳೆಯುತ್ತಾರೆ. ಸದ್ಯ ಜಿಲ್ಲೆಯ ಬೇರೆ ಭಾಗಗಳಿಗೆ ರೈತರು ಕಬ್ಬು ಸಾಗಿಸುತ್ತಿದ್ದಾರೆ. ಇದನ್ನು ಮನಗಂಡು ಸಚಿವ ಆನಂದ್ ಸಿಂಗ್ ರವರು ಸಕ್ಕರೆ ಕಾರ್ಖಾನೆಗೆ ಭೂಮಿ ಪೂಜೆ ನೆರವೇರಿಸಲು ಸಿದ್ಧತೆ ನಡೆಸಿದ್ದು, ಜನವರಿ ಕೊನೆ ಅಥವಾ ಫೆಬ್ರವರಿಯಲ್ಲಿ ಈ ಕಾರ್ಯ ನೆರವೇರಲಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಕೆಲವು ವ್ಯಕ್ತಿಗಳು, ರಾಜಶೇಖರ್ ಹಿಟ್ನಾಳ್ ಸರ್ ಅವರಿಗೆ ಇಲ್ಲಿ ನಮ್ಮ ಸ್ಥಿತಿ ಬಗ್ಗೆ ಏನು ಗೊತ್ತೇ ಇಲ್ಲ. ಅವರಿಗೆ ಅದನ್ನು ಅವರು ತಿಳಿದಂಗೆ ಮಾತಾಡ್ಕೊಂತ ಹೋಗಿ ಅವರು ಆನಂದ್ ಸಿಂಗ್ ಕಾರ್ಖಾನೆ ಮುಚ್ಚಿದ, ರೈತ ಸಂಘದವರು ನಿಂತು ಮಾಡಿಸಲಿಲ್ಲ ಅಂತಂದೇಳಿ. ಹಿಂಗಾಗಿ ಇದೆಲ್ಲ ಏನು ಹೇಳಿಕೆ ಅವರು ಕೊಟ್ಟಿದ್ದಾರೆ, ನಾವು ಇತ್ತೀಚೆಗೆ ವಾಟ್ಸಪ್ನಾಗೆಲ್ಲ ನೋಡಿರ್ಬೋದು. ಅವೆಲ್ಲ ಹೇಳಿಕೆಯನ್ನು ಸತ್ಯಕ್ಕೆ ದೂರವಾದ್ದು. ಯಾಕಪ್ಪ ಅಂದ್ರೆ ನಾವು ಅವತ್ತಿನ ದಿವಸದಾಗ ಅವರಿಂದ ಸಹಾಯ ಪಡೆದಿದ್ವಿ. ಸಹಾಯ ಅಂದರೆ ಕೋರ್ಟಿಗೆ ಹೋಗೋ ವಿಚಾರ ಆಗಿರ್ಬೋದು. ಸುಮಾರು 1.5-2 ಕೋಟಿ ರೂಪಾಯಿ ತನಕ ಅವರು ವಕೀಲರ ಫೀಸ್ ಕೂಡ ಕೊಟ್ಟಿದ್ದಾರೆ. ದೊಡ್ಡ ವಕೀಲರನ್ನು ಮಾಡಿ ನಮಗೆ ಬರ್ತಕ್ಕಂಥ ಬಾಕಿ 2, 3, 4 ಮತ್ತು 6-7 ಸೀಸನ್ಗೆ ಏನು ಬಾಕಿ ನಿಂತಿತ್ತು ಸುಪ್ರೀಂ ಕೋರ್ಟಿವರೆಗೆ ಹೋಯ್ತು. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಡೈರೆಕ್ಷನ್ ಕೊಟ್ಟರು, ಇಲ್ಲ ನನಗೆ ಸ್ಟೇ ಕೊಡ್ರ, ಇಲ್ಲ ನೀವು ಕೊಡೋಕ್ಕಾಗಲ್ಲ, ಮುಂದೆ ಆರ್ಗ್ಯುಮೆಂಟ್ ಮಾಡ್ಬೇಕಂದ್ರೆ ನೀನು 10 ಕೋಟಿ ರೂಪಾಯಿ ಅಲ್ಲಿ 50% ಡಿಪಾಸಿಟ್ ಮಾಡಬೇಕು. ಆ 50% ಡಿಪಾಸಿಟ್ ಮಾಡಿದ್ರೆ ಮಾತ್ರ ನಿನಗೆ ಮುಂದೆ ನಾವು ಒಂದು ಕಾನೂನಿನಲ್ಲೇ ನಾವು ಮತ್ತೆ ಹಿಯರಿಂಗ್ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಅಂದಾಗ, ಆ ಸಂದರ್ಭದಲ್ಲಿ ಅವರು 10 ಕೋಟಿ ರೂಪಾಯಿ ISR ಫ್ಯಾಕ್ಟ್ರಿ ಅವರು ಡಿಪಾಸಿಟ್ ಮಾಡಿದರು ಕೋರ್ಟಿಗೆ. ನಂತರ ಕಳೆದ ವರ್ಷ ನಾವು ಮತ್ತು ಇದನ್ನು ಹಿಂಗೆ ಬಿಟ್ಟರೆ ಕಾರ್ಖಾನೆ ಕೂಡ ಮುಚ್ಚಿ ಹೋಯ್ತು, ಬರ್ತಕ್ಕಂಥ ಬಾಕಿ ಹಂಗೆ ಉಳ್ಕೊಂತು ಅಂದಾಗ ನಾವು ಮತ್ತು ಸಚಿವರನ್ನ ಹೋಗಿ ಕೇಳಿದ್ವಿ, ಸರ್ ಹಿಂಗೆ ಐತೆ, ನಾವು ಬಾಕಿ ವಿಚಾರದಾಗ ಯಾವುದೋ ಒಂದು ಸೆಟಲ್ಮೆಂಟ್ ಮಾಡಿಕೊಡ್ರಿ, 10 ಕೋಟಿ ರೂಪಾಯಿ ಡಿಪಾಸಿಟ್ ಐತೆ ಅಂದಾಗ ಆಯ್ತಪ್ಪ ಅಂತಂದೇಳಿ ಅವ್ರನ್ನ ಫ್ಯಾಕ್ಟ್ರಿಯರು ಮಾಲೀಕರನ್ನ ಮತ್ತು ನಮ್ಮ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಮುಖಂಡರನ್ನ ಕರೆದು ಬೆಂಗಳೂರಿನಲ್ಲಿ ಅವರ ಕಚೇರಿಯಲ್ಲೇ ನಮಗೆ ಏನು ಬರ್ತಕ್ಕಂಥ ಬಾಕಿ 2, 3, 4 ಬಿಟ್ಟು 6-7 ಅಸಲು ಏನೈತೆ ಅದನ್ನು ತೊಗೋಬೇಕು. ಮತ್ತು 15-16 ಸೀಸನ್ನಲ್ಲಿ ಅದು 310 ರೂಪಾಯಿ ಬರ್ತಕ್ಕತ್ತು ಒಂದು ಟನ್ನಿಗೆ. ಮತ್ತು ಅಲ್ಲಿಂದ 13-14 ಕೂಡ ಒಂದು 67 ರೂಪಾಯಿ ಇತ್ತು. ಇದೆಲ್ಲದನ್ನು ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ ಅಸಲು ಮಾತ್ರ ತೊಗೊಂಡು ಇದನ್ನು ಇಲ್ಲಿಗೆ ಆ ಒಂದು ಕೇಸನ್ನ ಇದು ಮಾಡೋಣ ಅಂತಂದೇಳಿ ಅವರು ನಮ್ಮ ಮಧ್ಯೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿವಿ. ಆ ಪ್ರಕಾರ ಈಗಾಗಲೇ ಎಲ್ಲ ರೈತರಿಗೆ 99% ಈಗಾಗಲೇ ಅವರು ಅದೇನು 10 ಕೋಟಿ ರೂಪಾಯಿ ಇತ್ತಲ್ಲ ಆ ಅಮೌಂಟನ್ನು ಶುಗರ್ ಕಮಿಷನರ್ ಆಫೀಸಿಂದ ಬಂದು ಅವರ ರೈತರಿಗೆ ಎಲ್ಲರಿಗೆ ಕೊಟ್ಟೋಗಿದ್ದಾರೆ ಸರ್. ಇದು ಸ್ಥಿತಿ. ಆದರೆ ಇವರು ಯಾರೋ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೆ
ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡೋದು ಅಷ್ಟು ಸೂಕ್ತ ಅಲ್ಲ. ನಾನು ಈ ಹಿಂದೆ ಕೂಡ ಅವ್ರಿಗೆ ಹೇಳೀನಿ, ಯಾರಾದರೂ ಏನಾದರೂ ಮಾಹಿತಿ ಕರೆಕ್ಟಾಗಿ ಬೇಕಂದರೆ ಇಲ್ಲಿ ರೈತ ಸಂಘಕ್ಕೆ ಬರ್ರಿ. ನಾವು ಇವತ್ತು ಆನಂದ್ ಸಿಂಗ್ ಪರವಾಗಿ ಕುಂತಾರಂತ ಯಾರು ದಯವಿಟ್ಟು ತಿಳ್ಕೊಬೇಡ್ರಿ. ಇದು ಯಾಕಪ್ಪ ಅಂದ್ರೆ ನಾವು ನಮಗೆ ಸಹಾಯ ಮಾಡಿದಂಥ ನಾವು ಸಮರ್ಥನೆ ಮಾಡ್ಕೊಳ್ಳೋದು ನಮ್ಮದು ಕರ್ತವ್ಯ. ಇವತ್ತು ಎಲ್ಲ ರಾಜಕೀಯ ಇದೀವಿ, ಎಲ್ಲ ಪಕ್ಷದವ್ರು ಇದ್ದೀವಿ, ಇಲ್ಲಿ ಹಿಂದೆ ಇದ್ದರೂ ಇವತ್ತಿಗೆ ಕೂಡ ಇದ್ದೀವಿ, BJP ಇದ್ದಾರೆ, ಕಾಂಗ್ರೆಸ್, JDS ಎಲ್ಲರೂ ಇದ್ದೀವಿ. ಆದರೆ ಇದರ ಯಾವುದೇ ಪಕ್ಷಾತೀತವಾಗಿ ಇರುವಂಥ ಸಂಘ. ಈಗಾಗಲೇ ಈಗ ಅವರು ಕೂಡ ಕಾರ್ಖಾನೆ ಇಲ್ಲಿ RBSSN ಜಮನಾಥನಹಳ್ಳಿಯಲ್ಲಿ ಕೂಡ ಲ್ಯಾಂಡ್ ನೋಡಿದ್ದೀರ ಅಂತ ಹೇಳಿದ್ದಾರೆ. ಕಾರ್ಖಾನೆ ಇವತ್ತು ಅವಶ್ಯಕತೆ ಐತೆ. ಯಾಕಪ್ಪ ಅಂದ್ರೆ ಇವತ್ತು ನಾವು ಹೊರಗಡೆ ಕಬ್ಬು ಹೊಡೆಯೋದು ಲೆಕ್ಕ ನೋಡಿಬಿಟ್ರೆ ಸಿಕ್ಕಾಪಟ್ಟೆ ಹಣ ಕೇಳ್ತಾ ಇದ್ದಾರೆ ಗ್ಯಾಂಗ್ಗಳು, ಕಬ್ಬು ಕಡೆಯವರು. ಹಿಂಗಾಗಿ ಇಲ್ಲಿ ಸುಮಾರು 5 ರಿಂದ 6 ಲಕ್ಷ ಕಬ್ಬು ನಾವು ಬೆಳೀತಾ ಇದ್ದೀವಿ. ಇನ್ನೂ ಹೆಚ್ಚಿಗೆ ಬೆಳಿಬೋದು, ಯಾಕಪ್ಪ ಅಂದ್ರೆ ನಮಗೆ ಉತ್ತೇಜನ ಮಾಡೋದ್ರಿಂದ. ಇದನ್ನು ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಖಾನೆ ಕೂಡ ಅವರು GM ಸಿದ್ದೇಶ್ವರ ಸರ್ ಬಂದು ಅವ್ರ ತಮ್ಮನವರು ಇಲ್ಲಿ ಕಾರ್ಖಾನೆ ಎಲ್ಲ ಸರ್ವೆ ಮಾಡಿದ್ದಾರೆ. ಸರ್ಕಾರದಿಂದ ಕೂಡ ಒಂದು ಆದೇಶ ಕೂಡ ಆಗಿತ್ತು ಕ್ಯಾಬಿನೆಟ್ನಲ್ಲಿ. ಅದನ್ನು ಮೊನ್ನೆ ಅವರು ನಮಗೆ ಮತ್ತು ಯಾವಾಗ ಏನಾಗ್ತೈತೆ ಅಂತ ಕೇಳಿದಾಗ ಸಚಿವರು ಆನಂದ್ ಸಿಂಗ್ ಸರ್ ಅವರು, ಇಲ್ಲ ಜನವರಿ 6 ಫೆಬ್ರವರಿಯಲ್ಲಿ ನಾನು ಪೂಜೆ ಮಾಡಿಸ್ತೀನಿ, ಖಂಡಿತವಾಗಲೇ ಮಾಡೇ ಮಾಡ್ತು ಅಂತ ಅವರು ಭರವಸೆ ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಪ್ಪ ರೈತರು ಭಾಳಷ್ಟು ಕಷ್ಟದಾಗಿದ್ದಾರೆ. 2023ರಲ್ಲಿ ಬರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವ ಕುದುರೆಗೆ ಟಿಕೆಟ್ ನೀಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಂದ ಟಿಕೆಟ್ ಆಕಾಂಕ್ಷಿಗಳ ಕುರಿತು ಮಾಹಿತಿ ಸಂಗ್ರಹ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಎಐಸಿಸಿ ಉಸ್ತುವಾರಿ ಶ್ರೀಧರ್ ಬಾಬು, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ, ರಾಜ್ಯಸಭಾ ಸದಸ್ಯ ಸೈಯದ್ ನಾಸಿರ್ ಹುಸೇನ್ ಸೇರಿದಂತೆ ಇತರೆ ಕಾಂಗ್ರೆಸ್ ಮುಖಂಡರ ಸಹಭಾಗಿತ್ವದಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಕುರಿತು ಮಾಹಿತಿ ಸಂಗ್ರಹಿಸಿರುವ ಕಾರ್ಯವನ್ನ ನಡೆಸಲಾಗಿದೆ. ಹೌದು, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗೆ ಸಂಬಂಧಿಸಿದ 10 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ನಗರದ ಮಲ್ಲಿಗೆ ಹೋಟೆಲ್ನ ಸಭಾಂಗಣದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಅಭಿಪ್ರಾಯ ಸಂಗ್ರಹವನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಎಲ್ಲಾ 10 ವಿಧಾನಸಭಾ ಕ್ಷೇತ್ರಗಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುಂಚೂಣಿ ಘಟಕಗಳ ಜವಾಬ್ದಾರಿ ವಹಿಸಿಕೊಂಡವರಿಂದ ಅಭಿಪ್ರಾಯ ಸಂಗ್ರಹಿಸಲಾಯಿತು. ವಿಧಾನಸಭೆ ಚುನಾವಣೆಯಲ್ಲಿ ಯಾರಿಗೆ ಪಕ್ಷದ ಟಿಕೆಟ್ ಕೊಟ್ಟರೆ ಅನುಕೂಲ, ಪ್ರತಿಕೂಲ ಎಂಬುದನ್ನು ಕ್ಷೇತ್ರವಾರು ಮಾಹಿತಿ ಪಡೆದರು. ಬೆಳಿಗ್ಗೆ ಆರಂಭಗೊಂಡ ಸಭೆ ದಿನವಿಡೀ ನಡೆಯಿತು. ಸಭೆಗೆ ಮಾಧ್ಯಮದವರ ಪ್ರವೇಶವಿರಲಿಲ್ಲ. ಪಕ್ಷದ ಮುಖಂಡರು ಅಭಿಪ್ರಾಯ ಸಂಗ್ರಹಿಸಲು ಬಂದ ವಿಷಯ ತಿಳಿದು ವಿವಿಧ ವಿಧಾನಸಭಾ ಕ್ಷೇತ್ರಗಳ ಟಿಕೆಟ್ ಆಕಾಂಕ್ಷಿಗಳು ಅವರ ಬೆಂಬಲಿಗರೊಂದಿಗೆ ನಗರದ ಮಲ್ಲಿಗೆ ಹೋಟೆಲ್ಗೆ ಬಂದು ಶಕ್ತಿ ಪ್ರದರ್ಶಿಸಿದರು. ಬೆಂಬಲಿಗರ ಮೂಲಕ ಅವರ ಹಕ್ಕು ಮಂಡಿಸಿ ಚುನಾವಣೆಗೆ ಸ್ಪರ್ಧಿಸುವ ಇಂಗಿತ ವ್ಯಕ್ತಪಡಿಸಿದರು. ಮುಖಂಡರು ಅವರ ಮನವಿ ಸ್ವೀಕರಿಸಿ ಪಕ್ಷದ ವರಿಷ್ಠರ ಗಮನಕ್ಕೆ ತರುವ ಭರವಸೆ ನೀಡಿದರು. ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ನಾನಾ ರೀತಿಯ ಕಸರತ್ತು ಹಾಗೂ ವಿವಿಧ ಕಾರ್ಯಕ್ರಮಗಳನ್ನ ಕೈಗೆತ್ತಿಕೊಂಡಿದೆ. ಹೀಗೆ ಪಕ್ಷವನ್ನ ಸಂಘಟಿಸುವ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದಿಂದ ಬೂತ್ ವಿಜಯ ಅಭಿಯಾನವನ್ನ ಪ್ರಾರಂಭಿಸಲಾಗಿದೆ. ಹೀಗೆ ದಿನಾಂಕ 2ರಂದು ಪಟೇಲ್ ನಗರದಲ್ಲಿ ಬರುವ ಬಿಜೆಪಿ ಮಂಡಲದ ಕಚೇರಿಯಲ್ಲಿ ಕೈಗೊಂಡ ಕಾರ್ಯಕ್ರಮವನ್ನ ಭಾರತ ಮಾತಾ ಭಾವಚಿತ್ರಕ್ಕೆ ಪುಷ್ಪನಮನ ಮಾಡುವ ಮೂಲಕ ಬೂತ್ ವಿಜಯ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬಳಿಕ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, 4 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅನುಭವ ನನಗಿದೆ. ಬರುವ ಚುನಾವಣೆಯಲ್ಲಿ ಪಕ್ಷದ ವರಿಷ್ಠರು ಟಿಕೆಟ್ ನೀಡಿದ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಬೇಕಾದ ಅವಶ್ಯವಿದೆ. ಪಕ್ಷದ ಸಂಘಟನೆಯಲ್ಲಿ ಬೂತ್ ಮಟ್ಟದ ಬಿಎಲ್ಎಗಳ ಪಾತ್ರ ಅಪಾರ. ಹಾಗಾಗಿ ಈಗಿನಿಂದಲೇ ಚುರುಕಾಗಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಬೇಕೆಂದು ಈ ವೇಳೆ ಪಕ್ಷದ ವಿವಿಧ ಮೋರ್ಚಾದ ಮುಖಂಡರಲ್ಲಿ ಕರೆ ನೀಡಿದರು. ಬಿಜೆಪಿ ಪಕ್ಷದ ಸಂಘಟನೆ ಯಾವ ರೀತಿ ಇದೆ ಅನ್ನೋದನ್ನ ನಾವೆಲ್ಲರೂ ಬಹಳ ಹತ್ತಿರದಿಂದ ಸುಮಾರು ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೀವಿ. ಬೂತ್ ವಿಜಯದ ಅಭಿಯಾನದ ಕಾರ್ಯಕ್ರಮ ಅದು ವಿಜಯನಗರ ಕ್ಷೇತ್ರದಲ್ಲಿ ಪ್ರಾರಂಭ ಆಗಿದೆ. ನಮ್ಮೆಲ್ಲರಿಗೂ ಗೊತ್ತಿರಬೇಕು, ಸುಮಾರು 2001-2000ರಲ್ಲಿ ನಾವು ಸಾರ್ವಜನಿಕ ಜೀವನದಲ್ಲಿ ಬಂದ ನಂತರ 2008ರಿಂದ ಸುಮಾರು ನಾವು 4 ವಿಧಾನಸಭಾ ಕ್ಷೇತ್ರದ ಚುನಾವಣೆ ಮತ್ತು ವಿಧಾನ ಪರಿಷತ್ 2 ಚುನಾವಣೆ, ವಿಧಾನ ಪರಿಷತ್ 2 ಮತ್ತು ಸಂಸದರ MP ಚುನಾವಣೆ 2 ಮಾಡಿರಬೇಕು ನಮಗೆ. ಹಾಗೆ ಅನೇಕ ಚುನಾವಣೆಗಳು ಮಾಡಿ ನಮಗೆ ಅನುಭವ ಇರತಕ್ಕಂಥದ್ದು.
ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಪಕ್ಷವನ್ನು ಬಲಪಡಿಸಬೇಕು ಮತ್ತು ನಮ್ಮ ಪಕ್ಷದ ಅಧಿಕಾರವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪಕ್ಷಕ್ಕೆ ನಾವು ಯಾವ ರೀತಿ ಪಕ್ಷದ ತೀರ್ಮಾನ ಒಂದು ಅಭ್ಯರ್ಥಿಯನ್ನು ಹೇಳಿದಾಗ ಆ ಪಕ್ಷದ ಗೆಲುವು ಮತ್ತು ಅಭ್ಯರ್ಥಿ ಗೆಲುವಿಗಾಗಿ ಅದನ್ನು ಶ್ರಮ ಪಡಬೇಕಾಗಿದೆ. ಇವತ್ತು ಈ BLA 2 ಮತ್ತು BLA 1 ಜವಾಬ್ದಾರಿ ಅನ್ನೋದನ್ನು ಎಷ್ಟು ಪ್ರಮುಖ ಪಾತ್ರ ಇರುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಹಾಗಾಗಿ ಇವತ್ತು 1ನೇ ವಾರ್ಡಿಂದ ಹಿಡಿದು 35ನೇ ವಾರ್ಡ್ವರೆಗೆ ಇದು ಇನ್ನೂ ಹೆಚ್ಚಿನ ಚುರುಕಾಗಿ ನಾವು ಪಕ್ಷದ ಸಂಘಟನೆ ಮಾಡಬೇಕು ಅನ್ನೋ ವಿಚಾರಕ್ಕಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಈ ಬೂತ್ ವಿಜಯ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣೆ ಘೋಷಣೆ ಆಗಿದೆ. ಆ ಚುನಾವಣೆಯಲ್ಲಿ ಯಾವ ರೀತಿ ಸಂಪರ್ಕ ಇಟ್ಕೋಬೇಕು, ಬೂತ್ ಪ್ರಮುಖರು, ಪೇಜ್ ಪ್ರಮುಖರು, ಪ್ರಕೋಷ್ಠದ ಎಲ್ಲ ಸದಸ್ಯರು, ಅಧ್ಯಕ್ಷರು ಬಹಳ ಚುರುಕಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಇವತ್ತು ಇಡೀ ದೇಶದಲ್ಲಿ ನಮ್ಮ ಪಕ್ಷ ಮತ್ತು ಸಂಘಟನೆ ಒಟ್ಟಾಗಿ ಒಂದು ದೇಶ ಕಟ್ಟುವಂಥ ಉದ್ದೇಶದಿಂದ ಇವತ್ತು ನಮ್ಮ BJP ಪಕ್ಷ ಇವತ್ತು ಈ ಪ್ರಬಲವಾಗಿ ಬೆಳೀತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದೀಗ ಫೋಟೋ ಕ್ಲಿಕ್ ಸುದ್ದಿ. ಹೊಸಪೇಟೆ ರೋಟರಿ ಕ್ಲಬ್ನಿಂದ ಪ್ರತಿ ವಾರ್ಡಿನಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲು ಪ್ರಾರಂಭಿಸಿದೆ. ಹೀಗೆ ಹೊಸಪೇಟೆ ನಗರಸಭಾ ಅಧ್ಯಕ್ಷೆ ಸುಂಕಮ್ಮನವರ ಸಹಕಾರದೊಂದಿಗೆ ಗಾಂಧಿನಗರದ ಅಂಬೇಡ್ಕರ್ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣೆ, ಕಣ್ಣಿನ ತಪಾಸಣೆ ಸೇರಿದಂತೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಹೆಸರು ನೋಂದಾಯಿಸಿದವರಿಗೆ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ನಡೆಸಿ ವೈದ್ಯಕೀಯ ಸಲಹೆ ನೀಡಿದ್ರು. ಇನ್ನು ರೋಟರಿ ಕ್ಲಬ್ನ ಆಸ್ಪತ್ರೆಯಲ್ಲಿ ಕೇವಲ 20 ರೂಪಾಯಿ ಶುಲ್ಕ ಪಡೆದು ಆರೋಗ್ಯ ತಪಾಸಣೆ ನಡೆಸಿ ಔಷಧಿಗಳನ್ನು ವಿತರಿಸಲಾಗುತ್ತದೆ. ಇದರ ಸದ್ಬಳಕೆ ಮಾಡಿಕೊಳ್ಳುವಂತೆ ರೋಟರಿ ಕ್ಲಬ್ನ ಸದಸ್ಯರು ಸಾರ್ವಜನಿಕರಲ್ಲಿ ಕರೆ ನೀಡಿದರು. ಇನ್ನು ರೋಟರಿ ಕ್ಲಬ್ನ ಸಮಾಜಮುಖಿ ಸೇವೆಯಿಂದಾಗಿ ಬಡ ಕುಟುಂಬಗಳಿಗೆ ಸಹಕಾರಿಯಾಗುತ್ತಿದೆ ಎಂದು ನಗರಸಭಾ ಅಧ್ಯಕ್ಷೆ ಸುಂಕಮ್ಮನವರು ಅಭಿನಂದಿಸಿದ್ದಾರೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 0832258100ಗೆ ನೀಡಿರಿ. ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದ
ವಿಠಲ್ನ ಸಮಾಜಮುಖಿ ಸೇವೆಗೆ ಅಭಿನಂದಿಸಿದ ನಗರಸಭಾ ಅಧ್ಯಕ್ಷರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.